ಒಂದು ಅನಾಹುತ ಸ್ಯಾಡ್ ನ್ಯೂಸ್ ಗೈಸ್. ನಮ್ಮ ಗಾಡಿನ ಪೊಲೀಸ್ ಅವರು ಲಾಕ್ ಮಾಡಿಬಿಟ್ರ. ಅಲ್ಲೇ ಇದ್ದಾರೆ, ಈಗ ಕನ್ವಿನ್ಸ್ ಮಾಡಾಕತ್ತಾರೆ. ಇವತ್ತು ಸ್ವಲ್ಪ ಬೇರೆ ಕಡೆ ಹೊಂಟಿವ್ರಿ, ಅಂದ್ರೆ ಬೇರೆ ಕಡೆ ಅಂದ್ರೆ ಗೋವಾದಾಗೆ ಹೊಂಟಿವಿ, ಜಾಸ್ತಿ ದೂರ ಇಲ್ಲ. ಈಗ ಒಂದು ಮಾಲ್ ಐತ್ರಿ ಗೈಸ್, ಮಾಲಿಗೆ ಹೋಗಿ ಸ್ವಲ್ಪ ಟೀಗಿ ಅಲ್ಲೇ ಕೊಡೋಣ ಮಾಲಾಗ ಅಂತ ಪ್ಲಾನ್ ಮಾಡಾಕತ್ತಾರ. ಡೀಪ್ ಡಿಸ್ಕಷನ್ ನಡೆಯತ್ತೆ ಹುಡ್ರದ್ದು, ಏನು ತೊಗೋಬೇಕು ಅಣ್ಣ, ಇದಕ್ಕೇನಂತಾರ ಅಂತಲ್ಲ, ಇದಕ್ಕೆ ಏನಂತಾರೆ, ಇದಕ್ಕೆ 2 ಅಂದರೆ 8 ಪೀಸ್ ಬರ್ತಾವ, 2 ಬಾಕ್ಸ್ 99 ಬರ್ತಾ ಆರ್ಡ್ರ್ ಮಾಡಿದ್ವಿ. ಎಲ್ಲ ಬರಾಕತ್ತ, ಎಲ್ಲ ತಿಂದಿರೋದು ನೋಡ್ರಿ ಈ ಥರ ಫುಲ್ಲು. ಇಲ್ಲ ಇಲ್ಲ ಅವನು ಅಷ್ಟು ಬಡಿಸಿಂಡ್ರು ಮತ್ತೆ ಕಾಡ್ಸೋದು ಬಿಡಲ್ಲ ಒಳ್ಳೆ. ಅದಂತೆ ಬ್ರಿಡ್ಜ್ ಆಫ್ ಡ್ರೀಮ್ ಅಂತ ಗೈಸ್. ಒರಿಜಿನಲ್ ಡೇ ಕಪಿ ಬಾರ್ಸ್ ಡೇ ಕಪಿ ಕರೆಕ್ಟ್ ಇದಲ್ಲ. ಓ ಟೋಪಿ ಏನದ, ಓಹೋ ಅಲ್ಲ ಹೊಗೆ ಬಿಡು, ಹೊಗೆ ಹೌದಾ, ಸಿಗರೇಟ್ ಇಂದ ಹೊಗೆ ಬಿಡ. ಆ ಬಾಟಲ್ಸ್ಗೆ ಇವ್ರು ಈ ತರ ವಾಲ್ ಕಟ್ಟಿ ಇಲ್ಲಿಂದ ವ್ಯೂ ಕಾಣತ್ ನೋಡ್ರಿ ಗೈಸ್. ನಿಮಗೆ ಫುಲ್ಲು ಎಷ್ಟು ಕೆಳಗಡೆ ಐತಂದ್ರೆ ಫುಲ್ ಕೆಳಗಡೆ ಐತೆ. ಫೋಟೋಸ್ ಅಂತೂ ಸೈಗ್ ಬರಾಗದ ಗೈಸ್. ಬರೀ ಇಷ್ಟೇ, ನೀವು ಇದೇ ಫ್ರೇಮ್ ನೋಡ್ರಿ ಅಂತಾರ ಅಂತ. ಲೈಟಿಂಗ್ಸ್ ಇದು ಅಮೌಂಟ್ ಅಂತೂ ಸೈಗ್ ಗೈಸ್. ಹೆವಿ ಕಾಸ್ಟ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಅಂದರೆ ಇವೆಲ್ಲ ಮತ್ತೆ ಫೋಟೋ ಶೂಟ್ ಇದೆ ಅಂತಂದಲ್ಲ, ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಗೈಸ್. ಇದು ಫ್ರೇಮ್ನಾಗ ನಮ್ಮ ಪಟೇಲ್ ಇಲ್ಲ, ನಮ್ಮ ಪಟೇಲ್ ಸುಮ್ಮನೆ ನಿಂದ್ರ ಪಟೇಲ್ ಇಲ್ಲ, ಒಂದು ಫ್ರೇಮ್ ಲಾಗ್ನ ತೋರಿಸ್ತೀನಿ, ಒಂದು ಫ್ರೇಮ್. ಇನ್ನೊಂದು ನೆಕ್ಸ್ಟ್ ಹಾಂ ಗೈಸ್ ಈ ಥರ ಸೈಕ್ ಭಯ ಇದೆ ವೆಜ್ ತಾಲಿ ಬಂದೈತೆ ಗೈಸ್. ಈಗ Man can't tell me nothing about this coke. Can't tell me nothing about this crack. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ಗೈಸ್. ಇವತ್ತು ಡೇ 4 ಆಫ್ ಅವರ್ ಗೋವಾ ಟ್ರಿಪ್ ಗೈಸ್. ಇವತ್ತು ಸ್ವಲ್ಪ ಬೇರೆ ಕಡೆ ಹೊಂಟಿವ್ರಿ, ಅಂದರೆ ಬೇರೆ ಕಡೆ ಅಂದರೆ ಗೋವಾದಾಗೆ ಹೊಂಟಿವಿ, ಜಾಸ್ತಿ ದೂರ ಇಲ್ಲ. ಇದು ಹೊಂಟಿವಿ, ಅದಕ್ಕೆ ಈಗ ಒಂದು ಮಾಲ್ ಐತ್ರಿ ಗೈಸ್, ಮಾಲಿಗೆ ಹೋಗಿ ಸ್ವಲ್ಪ ಟೀಗಿ ಅಲ್ಲೇ ಕೊಡೋಣ ಮಾಲಾಗ ಅಂತ ಪ್ಲ್ಯಾನ್ ಮಾಡಾಕತ್ತಾರ. ಫಸ್ಟ್ ಇಲ್ಲಿ ಬಂದಿದ್ವಿ, ಇಲ್ಲಿ ಬೇಡ ಸ್ವಲ್ಪ ಮಾಲಿಗೆ ಇಲ್ಲಿಗೆ ಹೋಗೋಣ ಅಂತ ಹೇಳ್ಯಾರ. ಟೀ ಕುಡಿಯೋಕೆ ಮಾಲಿಗೆ ಅಂತ ಅನ್ನಾಗತ್ತಾರೆ. ಅಲ್ಲಿ ಟೀ ಸಿಗುತ್ತೋ ಏನು ಕಾಫಿ, ಒಟ್ಟು ಏನೋ ಒಂದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ನಾಗತ್ತಾರೆ ಹುಡ್ರು. ಅದಕ್ಕೆ ಗೈಸ್ ನಂದು ಆದಷ್ಟು ಧ್ವನಿ ಇದಾಗಲಿ ಅಂತ ಅಂದ್ಕೊಂಡೀನಿ. ಹೋಗೋಣ ಈಗ ಫಸ್ಟು. ಇವತ್ತು ಡೇ ಚಲೋ ಗೈಸ್, ಇವತ್ತು ಚಲೋ ಪ್ಲೇಸಿಗೆ ಹೊಂಟಿವಿ, ಅಂದರೆ ಇಲ್ಲೇ ಗೈಸ್, ಇಲ್ಲೇ ಇರೋದೇ ಪ್ಲೇಸು. ಹೋಗೋಣ ಎಲ್ಲ ಬಾಯ್ಸ್. ಈಗ ಹೊಂಟಿರೋದು ಗೈಸ್ ನಾವು ಗೋವಾದಾಗ ಮಾಲ್ ಇದೆ ಗೈಸ್, ಸ್ವಲ್ಪ ದೊಡ್ಡದು ಮಾಲೇ. ಸ್ವಲ್ಪ ಅದೇ ಸೇಮ್ ನಾರ್ಮಲ್ ಬೆಂಗಳೂರಾಗಿರುತ್ತಲ್ಲ ಅದೇ ಥರ ಮಾಲ್ ಇದೆ. ಈಗ ಮಾಲಿಗೆ ಹೋಗೋಣ ಗೈಸ್. ಈಗ ಒಳಗಡೆ ಏನು ಮಾಡಿದೆ ನಮಗೂ ಗೊತ್ತಿಲ್ಲ. ಸೊ ಒಂದು 5-10 ನಿಮಿಷ ಏನಾದ್ರು ತಿಂದಿಗಿಂದು ಬರೋಣ ಮಾಲಾಗಿ ಲೆಟ್ಸ್. ಸೊ ಫೈನಲಿ ಮಾಲಿಗೆ ಬಂದ್ವಿ ಗೈಸ್. ಈಗ ಟಾಪ್ ಫ್ಲೋರ್ ಆದಂಥ ನಮ್ಮ ಸೆಕ್ಷನಿಗೆ ಬಂದ್ವಿ, ಅಂದರೆ ಇನ್ನೊಂದು ಸೆಕ್ಷನಿಗೆ ಹೋದ್ವಿ. ನೋಡೋಣ ಇಲ್ಲಿ ಏನಾದ್ರು ತಿನ್ನೋದು ಆಗುತ್ತೆ ಎಲ್ಲ. ಈ ಕಡೆ ನಮ್ಮ ಪೆಟ್ಟೆಲ್ಲ ಫುಲ್ ಫಾರ್ಮ್ನಾಗ ಹಂಗ್ಯಾರ ಸ್ವಲ್ಪ ಅದಂಥ ಡೀಪ್ ಡಿಸ್ಕಷನ್ ನಡೆಯತ್ತೆ ಹುಡ್ರದ್ದು, ಏನು ತೊಗೋಬೇಕು ಏನಂತ. ಇದು ಏನು 89 ಏನೈತ್ರಿ, ಇದು ನೋಡಾಕತ್ತಾರ. ಇನ್ನೊಂದು ಈ ಕಡೆ ಮೋಮೋಸ್ ಒಂದು ನೋಡಾಕತ್ತಾರ. ಯಾವ್ದು ಏನು ಮಾಡಾಕತ್ತಾರ ನಮಗೆ ಗೊತ್ತಿಲ್ಲ. ಅದಕ್ಕೆ ಹುಡ್ರು ಈಗ ಅನಾಹುತ ಡಿಸ್ಕಷನ್ ಇದ್ರಾಗಿದ್ದಾರೆ ಗೈಸ್. ಅಣ್ಣ ಇದಕ್ಕೇನಂತಾರ ಅಂತಲ್ಲ, ಇದಕ್ಕೆ ಏನಂತಾರೆ, ಇದಕ್ಕೆ ಕ್ರಿಸ್ಪಿ ಟ್ಯಾಕೋ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾವು ತಿನ್ನಕೋತೀವಿ. ಇದ್ರಾಗೆಲ್ಲ ಪೂರಾ ಬೋಲ್ ತೊಗೊಳಕತ್ತೀವಿ. ಈಗ 89ಗೆ 5. ಅದಕ್ಕೆ ಈಗ ತಿನ್ಬೇಕು ಗೈಸ್. ಫಸ್ಟ್ ಟೈಮ್ ತಿನ್ನಾಕತ್ತೀರ ಅದು, ಅಂದರೆ ವೆಜ್ಜೇ ಗೈಸ್. ಮತ್ತೆ ನೀವು ಏನೇನು ಅನ್ಕೊಂಡ್ರಿ. ಅದಕ್ಕೆ ಆ ಕಡೆ ವೆಜ್ ಮೋಮೋಸ್ ಒಂದು ಹೇಳಿವಿ, ಅದೇನು ಆಫರ್ ಕಾಣಾಕತ್ತೈತಲ್ಲ. 2 ಅಂದರೆ 8 ಪೀಸ್ ಬರ್ತಾವ, 2 ಬಾಕ್ಸ್ 99ಗೆ ಬರ್ತಾ. ಆ ಕಡೆ ಅದನ್ನು ಆರ್ಡ್ರ್ ಮಾಡಿದ್ವಿ. ಫೈನಲಿ ಆರ್ಡ್ರ್ ಮಾಡಿದ್ವಿ. ಎಲ್ಲ ಬರಾಕತ್ತ. ನಮ್ಮ ಪಟೇಲ್ ತೊಗೊಂಬಂದ ವಿತ್ ರೈಸ್ ಬೌಲ್ with fried rice, cokes and ಅದೇ ಏನಾಗಿದೆ ಗೊತ್ತಾ ನೀನು ಹಪ್ಪಳ ಇವು ಹಪ್ಪಳ ಗೈಸ್ ಮೊಮೋಸ್ ಗೈಸ್. ಈಗ ಫೈನಲಿ ಎಲ್ಲ ರೈಸ್ ಬೌಲ್ ಬಂತು. ಒಣ ಇದು ಮಾಡ್ತೀಯ ಹಿಂಗೆ ಇದು ಅಲ್ಲ, ಇಲ್ಲಿ ಸ್ವಲ್ಪ ಹತ್ರ ಬಾಡಿ ಹಬ್ಬ ನೀವು ಸ್ವಲ್ಪ ಹಿಂಗೆ ಕೆಳಗಡೆ ರೈಸ್ ಅಷ್ಟೇ ಗೈಸ್. ಕೆಳಗಡೆ ರೈಸ್. ಈಗ ಹೊಟ್ಟೆ ತುಂಬ ಪಲಾವ್ ಅಂತಂದ್ರೆ ನನ್ನ ಪ್ರಕಾರ ಅವನಿಗೂ ಪಲಾವ್ ಬೇಕು. ಪಲಾವಿಗೆ ಬಾಲುಳನ ವೆರಿ ಗುಡ್. ಹೆಂಗೆ ತುಳ ಟೇಸ್ಟ್ ಒಳ್ಳೆ ಕಡೆಗೆ ಸೇಸ್. ಈಗ ಈ ಕಡೆ ಮೊಮೋಸ್, ನಮ್ಮ ಕಡೆ ಇದು ಕಡುಬು ಅಂತಾರೆ, ಕರಗಡುಬು. ನಿಮ್ಮ ಕಡೆ ಏನಂತಾರೆ ಅದು? ಎಸಿ ತಿನ್ನೋಣ. ಎಲ್ಲ ತಿಂದಿರೋದು ನೋಡ್ರಿ ಈ ಥರ ಫುಲ್ಲು ತಿಂದು ನೋಡ ಹಂಗೆ ಹಾಕಾಗತ್ತ. ಇಲ್ಲ ಅವನು ಅಷ್ಟು ಬಡಿಸಿಂಡ್ರು ಮತ್ತೆ ಕಾಡ್ಸೋದು ಬಿಡಲ್ಲ ಒಳ್ಳೆ. ಅಷ್ಟು ಬಡಿಸಿಂಡ್ರು
ನೀನಾಗಿದ್ರೆ ಬಂದಂಥ ಫಸ್ಟ್ ಲೊಕೇಶನ್ ಗೈಸ್ ಯಾವುದಂತೆ ಬ್ರಿಡ್ಜ್ ಆಫ್ ಡ್ರೀಮ್ ಅಂತ ಗೈಸ್. ಇಲ್ಲೊಂದು ಸೈಕ ಇರೋ ಒಂದು ಬ್ರಿಡ್ಜ್ ಒಂದು ಐತಿ, ಅಂದರೆ ಹೆವಿ ಲಾಂಗ್ ಇರೋದು, ಅಂದರೆ ನಾರ್ಮಲ್ ಅಷ್ಟೇ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಓದ್ಕೊಂಡು ಈ ಥರ ಸ್ಟ್ಯಾಚ್ಯೂಗಳನ್ನು ಸ್ವಾಗತ. ಒರಿಜಿನಲ್ ಡೇ ಕಾಪಿ ಬಾರಸ್ ಡೇ ಕಾಪಿ. ಓ ಇದೆ ಗೈಸ್ ಬ್ರಿಡ್ಜ್, ಮೇನ್ ಬ್ರಿಡ್ಜ್ ಗೈಸ್ ಇದೆ ಅಣ್ಣ. ಇದೆ ನೋಡೋಕ್ಕೆ ಒಳ್ಳೆ ಇಲ್ಲಿ ಬರೋದ. ಹಾಂ ಇಲ್ವಾ ಹಾಂ ತಡೆ 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 ಹಂಗೆ ಅದ. ಹಾಂ ಈಗ ಪಟೇಲ್ ಹಾಂ ಸ್ಮೈಲ್ ಮಾಡು ಸ್ಮೈಲ್ ಮಾಡು. ವರುಣ್ ಇನ್ನ ಹಾಂ ಕರೆಕ್ಟ್ ಐತಳ. ಕರೆಕ್ಟ್ ಐತಲ್ಲ. ಓ ಟೋಪಿ ಏನದ. ಓಹೋ ಹೋ ಈ ಕಡೆ ಕೈತಿಗೆ ಸ್ಮೈಲ್ ಮಾಡ್ರಲ್ಲೇ ಒಣ ಸ್ಮೈಲ್. ಈ ಸೈಗಿದೆ ಈಗ ಈ ಕಡೆ ಫುಲ್ ನಶೆ ಕರೆಕ್ಟ್ ಇಲ್ಲ ಮಗ ಪಕ್ಕ ಸೆಟ್ ಆಗ್ಯದ ಹೇಳು ಅಣ್ಣ. ಫುಲ್ ಇದು ನಶೆದಾಗಿರ್ಬೇಕು ನೀನು. ಹಾಂ ಅಲ್ಲ ಹೊಗೆ ಹೌದಾ ಸಿಗರೇಟಿಂದ ಹೊಗೆ ಬಿಡ. ಹೊಗೆ ಬಿಡ. ಪರ್ಫೆಕ್ಟ್ ಬಂತಪ್ಪ ಇದು. ಕೆಳಗೆ ಬಿಡ್ಡೆ ಅವಣ ಕ್ರಾಸ್ ಬಿಡ ಹೊಗೆ. ಅದೇ ಅಣ್ಣ ಇನ್ನೊಂದೇನೆಂದರೆ ಬರೀ ಬಾಟಲ್ಸ್. ಯಾಕಂದರೆ ಗೋವಾದಾಗ ಅಂದರೆ ಬರೀ ಬಾಟಲ್ಸ್. ಆ ಬಾಟಲ್ಸಿಗೆ ಇವರು ಈ ಥರ ವಾಲ್ ಕಟ್ಟಿ ಸೈಕ್ ಅಸ್ಥೆಟಿಕ್ ಅಂದರೆ ಒಂದು ಕ್ರಿಯೇಟಿವಿಟಿ ಇದು ಮಾಡ್ತಾರೆ. ಇದಾಗಿ ಕಾಂಪೌಂಡ್ ಏನೈತಲ್ಲ ಎಲ್ಲಕ್ಕೆಲ್ಲ ಬಾಟಲಾಗ ಕಟ್ಟಿರೋದು. ಇಲ್ಲಿಂದ ಇದಿಷ್ಟು ಬಾಟಲ್ ಇದಿಷ್ಟು ಬಾಟಲ್ ಅಂದರೆ ಅದ್ರಾಗೂ ಡಿಸೈನ್ ಮಾಡ್ರಿ. 2 ಕಣ್ಣು ಮೂಗು ಬಾಯಿ ಎಲ್ಲ ಡಿಸೈನ್ ಮಾಡ್ರೆ. ಇದು ಅಂತೂ ಪೂರ ಕಂಪ್ಲೀಟ್ ಬಾಟಲ್ ಇದು ಪೂರ ಕಂಪ್ಲೀಟ್. ಈ ಸ್ಟೇಜ್ ಇದ್ದಂಗೆ ಇಸ್ಕಿದೆ. ಯಾಕಂದರೆ ಇಲ್ಲಿ ಇದು ಸ್ಟೇಜ್, ಇಲ್ಲಿ ಜನರು ಕುಂದ್ರದ ಅದು ಆ ಥರ ಪ್ಲ್ಯಾನ್ ಮಾಡ್ಯಾರ. ಈಗ ಮೇನ್ ಗೈಸ್ ಬ್ರಿಡ್ಜಿನ ಕಾಣಾಗತ್ತದಲ್ಲ, ಬ್ರಿಡ್ಜ್ ಮ್ಯಾಗ ಹೋಗೋಣ. ಏನು ಬಂದ್ವಿ ಇಲ್ಲಿ ಮೇನ್ ಟಿಕೆಟ್ ತೊಗೋಬೇಕು ಗೈಸ್. ಒಬ್ಬರಿಗೆ 50 ರೂಪಾಯಿ ಅಂತ ತಿಂದಾರೆ. ಸಣ್ಣ ಹುಡ್ರಿಗಾದ್ರೆ 10 ರೂಪಾಯಿ ಆಗುತ್ತೆ. ಯಾಕಂದರೆ ಇಲ್ಲಿ ಬೋರ್ಡ್ ಹಾಕಿಬಿಟ್ರೆ ಟಿಕೆಟಿಂದ ನೋಡ್ಕೊಂಬಿಟ್ರಿ ಒಂದ್ಸಲ ಪಾಸ್ ಮಾಡ್ಕೊಂಡು ಟೈಮಿಂಗ್ ಎಲ್ಲ. ಇಲ್ಲಿ ಗೈಸ್ ಇರೋದು ಖಾಲಿ ಬ್ರಿಡ್ಜು. ಇಲ್ಲಿಂದ ವ್ಯೂ ಕಾಣತ್ತೆ ನೋಡ್ರಿ ಗೈಸ್ ನಿಮಗೆ. ಇದೇ ಬ್ರಿಡ್ಜ್, ಇದಷ್ಟೇ ಇರೋದು ಬ್ರಿಡ್ಜ್. ಇದಕ್ಕೋಸ್ಕರ ಇಲ್ಲಿ ಬರೋದು. ಅಂದರೆ ಏನು ಶೇಕ್ ಮಾಡಬಾರ್ದಂತ ಗೈಸ್. ಯಾಕಂದರೆ ಕೆಳಗಡೆ ಹುಡ್ರು ಆಟ ಆಡಕತ್ತಾರ. ಚೆನ್ನಾಗಿದೆ ಗೈಸ್. ಇಲ್ಲಿಂದ ತೋರಿಸ್ಬಿಡ್ತೀನಿ ವ್ಯೂ. ಈಗ ವರುಣ್ ಹೊಂಟ ನಾವಾಗೆ ಅಂತ ಸೈಕ್ ಅಣ್ಣ. ಹಂಗೆ ಲುಕ್ ಬೇಡ, ಹಂಗೆ ಲೇ ಅಣ್ಣ, ಹಂಗೆ ಲುಕ್ ಕೊಡಲೆ. ಹಾಂ ಲೇ ಎಷ್ಟು ಕ್ಯಾಂಡಿಡೇಟ್ ಬಂದಿದ್ದು ಗೊತ್ತಾ? ತೋರಿಸ್ತೀನಿ ಬಾ ಹೆಂಗೆ ಬಂದ ಫೋಟೋಸ್ ಗೈಸ್. ಈ ಥರ ಕೆಳಗಡೆ ಇದು ಸ್ವಲ್ಪ ಹಿಂಗೆ ಶೇಕ್ ಆಗುತ್ತೆ ಗೈಸ್. ಇದು ಸ್ವಲ್ಪ ಶೇಕ್ ಮಾಡಬಾರ್ದು ಅಂತ ಹೇಳ್ಯಾರ. ಫೋಟೋಸ್ ಗೈಸ್ ಅಸ್ಥೆಟಿಕ್ ಅಂತಾರೆ, ಅಸ್ಥೆಟಿಕ್ ಬರ್ತಾವ. ಈ ಕಡೆ ಕೆಳಗಡೆ ಹುಡ್ರು ಆಡಾಕತ್ತಾರ. ಫುಲ್ಲು ಎಷ್ಟು ಕೆಳಗಡೆ ಐತಂದರೆ ಫುಲ್ಲು ಕೆಳಗಡೆ ಐತೆ ಗೈಸ್. ಈ ಕಡೆ ಹುಡ್ರು ಸಣ್ಣ ಪುಟ್ಟ ಆಡಾಕತ್ತಾರ. ಫುಲ್ಲು ಫೋಟೋ ಶೂಟ್ ಮಾಡೋಣ. ಈ ಥರ ಸೈಕ್ ಕಾಣ್ತೈತೆ ಗೈಸ್. ಲಿಟ್ರಲ್ಲಿ ಫೋಟೋಸ್ ಅಂತೂ ಸೈಕ್ ಬರಾಗದ ಗೈಸ್. ಬರೀ ಇಷ್ಟೇ. ನೀವು ಇದೇ ಫ್ರೇಮ್ ನೋಡ್ರಿ ಯಾವ ಥರ ಇರುತ್ತೆ ಅಂದರೆ ಫೋಟೋ ಶೂಟಿಗೆ ಅಂತಲೇ ಈ ಬ್ರಿಡ್ಜಿಗೆ ಕಟ್ಟಿರ. ಅಂದರೆ ಯಾವುದೋ ಕಂಪ್ಲೀಟ್ ರೀಸನ್ ಐತೆ, ಅದಕ್ಕೋಸ್ಕರ ಈ ಬ್ರಿಡ್ಜ್ ಕಟ್ಟಿರೋದು. ಇವರು ರೊಕ್ಕ ಮಾಡಿ ಇದಕ್ಕೆ ಟೂರಿಸ್ಟ್ ಪ್ಲೇಸ್ ಆಗಿದೆ ಗೈಸ್. ಇದು ಅಂದರೆ ಚೆನ್ನಾಗಿದೆ ಗೈಸ್. ಇದು ನೈಟು ನನ್ನ ಪ್ರಕಾರ ಇಲ್ಲೆಲ್ಲ ಲೈಟ್ ಗೀಟು ಹಾಕ್ಯಾರ ಸೋಲಾರಿಂದ. ನೈಟನ್ನು ಚಲೋ ಕಾಣ್ಬೋದು, ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಇನ್ನೂ ಸ್ವಲ್ಪ 2-3 ಪ್ಲೇಸಸ್ ಇದಾವೆ ನೋಡೋಣ. ನಾವು ಬಂದಿದ್ದು ಒಂದು ಬ್ಯಾರಲ್ ಗ್ಯಾಲಕ್ಸಿ ಅಂತ, ಏನೋ ಒಟ್ಟು ಗ್ಯಾಲಕ್ಸಿ ಗೈಸ್. ಏನೋ ಕಾರ್ಟೂನ್ಸ್ ಸ್ಟೋರೀಸ್ ಇರಲಿ, ಕಾರ್ಟೂನ್ಸ್ ಟ್ಯಾಗು ಒಟ್ಟು ಅದ್ರ ರಿಲೇಟೆಡ್ ಏನೇನು ಬರುತ್ತೆ ಅಂದರೆ ಆ ಕಾರ್ಟೂನಿಂದ ಎಲ್ಲ ಗ್ಲಾಸಸ್ಸು, ಸಣ್ಣ ಬುಕ್ಸು ಈ ಥರ. ಆಮೇಲೆ ಲೈಟಿಂಗ್ಸ್ ಇದೆ ಗೈಸ್. ಅಮೌಂಟ್ ಅಂತೂ ಸೈಕ್ ಗೈಸ್. ಹೆವಿ ಕಾಸ್ಟ್ಲಿ ಅಂದರೆ ಹೆವಿ ಕಾಸ್ಟ್ಲಿ. ನಿಮ್ಗೆ ಇನ್ನೊಂದು ತೋರಿಸ್ತಿದ್ದಾರೆ ಸೀಲೆ ಪಝಲ್ಸ್ ಇದಾವೆ. ಅಂದರೆ ಇದ್ರ ತಕ್ಕಂಗೆ ಜೋಡಿಸ್ಬೇಕು. ಇದು ಮೇಲೆ ಐತಲ್ಲ ಗೈಸ್, ಇದೆ ಥರ ಅಂದರೆ ಭಾಳ ಇದ್ರ ಅಷ್ಟೇ ಗೈಸ್. ಎಲ್ಲ ಪೇಂಟ್ಸು ಇಲ್ಲಿ ಏನೋ ಕಾಣಾಗತ್ತಲ್ಲ ಪೇಂಟ್ಸು ಸೈಕ್ ಇಷ್ಟ ಹತ್ರ ಸೈಕೈಸ್ ಫ್ರೇಮ್ಸು ಅಂದರೆ ಎಲ್ಲ ಯೂನಿಕ್ ಗೈಸ್. ಎಲ್ಲ ಯೂನಿಕ್ ಅಂದರೆ ಕಾಸ್ಟ್ಲಿ ಅಂದರೂ ಸೈಕ್ ಇದಾವೆ. ಒಂದೇ ಪ್ರೈಸ್ ತೋರಿಸ್ತೇನೆ ಗೈಸ್ ನಿಮಗೆ ಆದಷ್ಟು ಗೈಸ್. ರೇಟರ್ ನೋಡ್ರಿ ಬರೀ ಇದೊಂದಕ್ಕೆ ಗೈಸ್. ಇದೇನೈತೆ ಇದೊಂದಕ್ಕೆ ಅಲ್ಲ ಸಾರಿ ಇದು ಗೈಸ್. ಇದು ಟೇಬಲ್ ಮ್ಯಾಟ್ 550. ಹಾಂ ನೋಡ್ರಿ ಇದು ಒಂಥರ ಈ ಬಾಕ್ಸ್ ಗೈಸ್. ಇದು ಅಂದರೆ ಇದು ಪಝಲ್ಸ್. ಇದು ಬರೀ 1425 ರೂಪಾಯಿ.
ಬೇಸಿಕ್ ಫ್ರೇಮ್ಸು ಕಲರ್ ಪೇಂಟಿಂಗ್ಸ್ ಎಲ್ಲ ಸೈಟ್ ಇದು ಎಷ್ಟೇ ಐತೆ ನೋಡ್ರಿ ಗೈಸ್ ಇದು ಇಲ್ಲಿ ಪ್ರೈಸು ಇಲ್ಲೆಲ್ಲ ಮೆನ್ಷನ್ ಮಾಡಿ ಓ ಹಿಂಗೇನಿದೆ ಹೆಂಗೆ ಬೇಕಂತ ತಿರ್ಸ್ಬೋದಾ ಇದು ಅದು ಗೊತ್ತಿರೋದಕ್ಕೆ ಮಾತ್ರ ಓಹೋ ಟ್ಯಾಲೆಂಟ್ ನಮ್ಮಂಥ ಟ್ಯಾಲೆಂಟ್ ಇವೆಲ್ಲ ಕೀ ಬೆಂಚು ಬಾಟಲ್ಸು ಈಗ ಐತೆ ನೋಡಿ ಅಮೌಂಟ್ ಏನು ಬರ್ದಿಲ್ಲ 400 ರೂಪಾಯಿ ಬೇಡ ಜಸ್ಟ್ ಪರ್ಫ್ಯೂಮ್ ಅದ್ರ ರಿಲೇಟೆಡ್ ಇದಂತೂ ಸೈಕಲ್ ಪರ್ಫ್ಯೂಮು ಜಸ್ಟ್ ಬರೀ ಫ್ರೇಮ್ಸೇ 600 ರೂಪಾಯಿ ಅದಾವೆ ಫ್ರೇಮ್ಸ್ ಅಲ್ಲೇ ಸಂದೀಪ್ ಇದು ಮಾರಿಯೋ ಗ್ಯಾಲಕ್ಸಿ ಗೈಸ್ ಇದ್ರೊಳಗೆ ಇದೆಲ್ಲ ಐತಿ ಹಿಂಗೆ ಮನೆಗೆ ಹಚ್ಚರ ಐತಿ ಒಳಗೆ ಈ ಥರ ಬಿಟ್ಬಿಡ್ತೀವಿ ನಾವು ಓಡಾಡ್ಬಿಡೋದೆ ಇಷ್ಟು ದೂರ ಬಂದಿರ್ತೀವಿ ಬ್ರೋ ಬ್ಲಾಗ್ ಮಾಡಬೇಕು ಅಲ್ಲ ಅವರು ಪ್ರೈವೇಸಿ ಅವ್ರಿಗೆ ಅದೇ ಕರೆಕ್ಟ್ ಅಂದ್ರೆ ಚೆನ್ನಾಗಿದೆ ಗೈಸ್ ಎಲ್ಲ ಅಂದ್ರೆ ಇದ್ರ ಈ ಅಂದರೆ ಇದೊಂದು ಕಾರ್ಟೂನ್ ಗೈಸ್ ಇದ್ರ ರಿಲೇಟೆಡ್ ಎಲ್ಲ ಫ್ರೇಮ್ಸ್ ಇರಲಿ ಟಾಯ್ಸ್ ಇರಲಿ ಅಂದರೆ ರೇಟ್ ಇದಾವೆ ಆದರೂ ಇದು ಗೈಸ್ ಇದು ಸೈಗಿದ್ದು ಇವಾಗ ಮಳೆ ಬೇರೆ ಹಚ್ಚೆ ಹೊಡೆದೈತೆ ಗೈಸ್ ಮಳೆ ಹೊಡೆದ್ರೆ ಯಾವ ನಮೂನಿ ಕಾಣುತ್ತೆ ನೀವೇ ನೋಡಿಬಿಡ್ರಿ ಇನ್ನೇನು ಅಂಥೇಳಿ ಹೋಗೋಣ ಹಚ್ಕೋ ಫೈನಲಿ ನಾವು ಇಲ್ಲಿ ಫೋಟೋ ಶೂಟಿಗೆ ಬಂತ ಪ್ಲೇಸಿಗೆ ಬಂದ್ವಿ ಗೈಸ್ ಇದಂತ್ರ ಅನಾಹುತ ಇಲ್ಲಿ ನೋಡ್ರಿ ಯಾವ ಥರ ಐತಿ ಫುಲ್ ಎಲ್ಲ ಕಲರ್ ಮನೆಗಳು ಅವು ಅಂದರೆ ಇವೆಲ್ಲ ಮತ್ತೆ ಫೋಟೋ ಶೂಟ್ ಇದೆ ಅಂತಂದ್ರೆ ಅಲ್ಲ ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಗೈಸ್ ಇದು ಅಂದರೆ ಎಲ್ಲ ಈ ಥರ ಚೆನ್ನಾಗೆಲ್ಲ ಕಟ್ಟ್ಯಾರ ಈ ಥರ ಐತಿ ಗೈಸ್ ಇಲ್ಲೆಲ್ಲ ಈ ಥರ ಫುಲ್ಲು ಇಲ್ಲಿ ಒಳಗಡೆ ಮತ್ತು ಇಲ್ಲಿ ಆ ಕಡೆ ಸೈಡು ಅಂದರೆ ಇಷ್ಟೊತ್ತನ ನಾವು ಅಲ್ಲೇ ಇದ್ದೀವಿ ಇದೆಲ್ಲ ಮುಗಿಸ್ಕೊಂಡು ಫೋಟೋಶೂಟ್ ಅಂದರೆ ಕಲರ್ ಕಾಂಬಿನೇಷನ್ಸ್ ಇರಲಿ ಫೋಟೋಸ್ ಅಂತೂ ಸೈಕ್ ಬರ್ತಾವೆ ಆದಷ್ಟು ಇನ್ಸ್ಟಾಗ್ರಾಮ್ನಾಗ ಅಲ್ಲ ಸಾರಿ ಯೂಟ್ಯೂಬ್ನಾಗ ಹಾಕಕ್ಕೆ ನೋಡ್ತೀನಿ ಎಲ್ಲ ಒಂದೇ ಫ್ರೇಮ್ನಾಗ ಸೆಟ್ ಮಾಡೋದು ನೋಡ್ತೀನಿ ನೋಡೋಣ ಈ ಕಡೆ ಈಗೆಲ್ಲ ಸೈಕ್ ಬರ್ತಾವೆ ಇದು ಇರಲಿ ಮೆರೂನ್ ರೆಡ್ ಇರಲಿ ಅಂದರೆ ಚಲೋ ಡ್ರೆಸ್ ಹಾಕೊಂಡು ಬಂದು ಮಾಡ್ಬೇಕು ಅದು ಅಸ್ಥೆಟಿಕ್ ಬರುತ್ತೆ ಈ ಕಡೆ ಇದು ಹಳೆ ಥರ ಈ ಥರ ಬರುತ್ತೆ ಗೈಸ್ ಫೋಟೋ ಶೂಟಿಗೆ ಅಂದರೆ ಹೇಳಿ ಮಾಡಿಸಿದ್ರೆ ಚಲೋ ಡ್ರೆಸ್ ಆಗಿ ಹಾಕ್ಕೊಂಡು ಬಂದರೆ ಈ ಥರ ಅದೇ ಈ ಫ್ರೇಮ್ ನೋಡ್ರಿ ಗೈಸ್ ನೀವೇ ಈ ಫ್ರೇಮ್ ನೋಡಿರಿ ಈ ಫ್ರೇಮ್ನಾಗ ನಮ್ಮ ಪಟೇಲ್ ಇಲ್ಲ ನಮ್ಮ ಪಟೇಲ್ ಸುಮ್ಮನೆ ನಿಂದ್ರ ಪಟೇಲ್ ಇಲ್ಲ ಒಂದು ಫ್ರೇಮ್ ಲಾಗ್ನ ತೋರಿಸ್ತೀನಿ ಒಂದು ಫ್ರೇಮ್ ಸರಿ ಸ್ವಲ್ಪ ಬೇಡ ಈ ಫ್ರೇಮ್ ನೋಡ್ರಿ ಆ ಥರ ಕಾಣ್ತ ನಮ್ಮ ಪಟೇಲ್ ಹಂಗೆ ಪೋಸ್ ಕೊಡಂಗೆ ಒಂದು 2 ಕ್ಲಿಕ್ ಇನ್ನೊಂದು ಪೋಸ್ ಇನ್ನೊಂದು ನೆಕ್ಸ್ಟ್ ಗೈಸ್ ನಮ್ಮ ಪಟೇಲಿಂದ ಐಡಿ ಅಂದರೆ ಇವಂದೇನಾರ ಏನಾರ ಇನ್ಫಾರ್ಮೇಷನ್ ಇವ್ನು ಹೆಂಗೆ ಪರಿಚಯ ಅದ ಏನು ಇವಂದೆಲ್ಲ ಒಂದು ಪಾಡ್ಕಾಸ್ಟ್ ಮಾಡೋಣ ನಮ್ಮ ಪಟೇಲ್ ಪಾಡ್ಕಾಸ್ಟ್ ಅಂತಂದು ಗೈಸ್ ಇಲ್ಲಂತೂ ಸೈಕ್ ಅಂದ್ರೆ ಸೈಕ್ ಬಂದ ಗೈಸ್ ಈ ಪ್ಲೇಸ್ ಒಳಗೆ ಎಕ್ಸ್ಪೆಷಲಿ ಈ ಪ್ಲೇಸಾಗ ನಮ್ಮ ಪಟೇಲ್ ಇನ್ನೊಂದು ಸಲಿಂದ ತನ ತೋರ್ಸಕ್ಕೆ ಬ್ಲಾಗ್ಲಲ್ಲಿ ಬಾ ಪಟೇಲ್ ಹಂಗೆ ಸುಮ್ಮನೆ ಹಿಂಗೆ ಬೈತ ನೋಡಪ್ಪ ಅವ್ನು ಬೈತಾನ ಗೈಸ್ ಈ ಥರ ಸೈಕ್ ಭಯ ಇದೆ ಗೈ ಅದಕ್ಕೆ ಈಗ ಸೀದಾ ಸ್ವಲ್ಪ ಒಟ್ಟಿಗೆ ಹಾಕೋಣ ಗೈಸ್ ಅವಾಗೆ ಎಲ್ಲ ಅನಾವತ್ತ ಹೊಟ್ಟೆಯಿಂದೆಲ್ಲ ಹೇಳೋದು ಹೋಗ್ಬಿಡೈತ್ರಿ ಅದಕ್ಕೆ ನಮ್ಮ ಪಟೇಲ್ ಈಗ ಏನು ಕೊಡಿಸ್ಬೋದು ನೋಡಿ ಹೊಟ್ಟೆ ಒಳಗೆ ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಾ ಅಂತ ಎಲ್ಲರಿಗೂ ಇನ್ನೊಂದೇನೆಂದರೆ ಏನೇನು ಸ್ನ್ಯಾಕ್ಸ್ ಗೀಕ್ಸ್ ಅವು ಇವು ಏನೇನು ತಂದೀವಲ್ಲ ಸ್ನ್ಯಾಕ್ಸ್ ಅದು ಖಾಲಿನೂ ಆಗಿದ್ದಿಲ್ಲ ಹಂಗೆ ಇದು ಅದಕ್ಕೆ ಈ ಗಾಡಿಗೆಲ್ಲ ಇಟ್ಕೊಂಬಂದುಬಿಟ್ಟಿದ್ವಿ ಅದಕ್ಕೆ ಹುಡ್ರು ಒಂದೊಂದರಾಗೆ ಹಂಗೆ ಗಾಡಿ ಹೊಡ್ಕೊತ ತಿನ್ಕೊತ ಹೋಗೋಣ ಅಂತಂದು ಯಾಕಂದರೆ ಟ್ರಾವೆಲಿಂಗ್ ಹಂಗೆ ಮಾಡ್ಕೊಂತ ಅಟ್ಲೀಸ್ಟ್ ಖಾಲಿಯಾರ ಆಗುತ್ತೆ ಅನ್ನೋದೊಂದು ಟೆನ್ಷನ್ ವಾಪಸ್ ಮನೆಗಂತೂ ತೊಗೊಂಡಾಗಲ್ಲ ಅದಕ್ಕೆ ಎಲ್ಲರೂ ಈಗ ತಿನ್ನಾಗತ್ತಾರ ತೋರಿಸ್ಲೇ ಬಾಬಡೆ ಚಿಪ್ಸ ಆಯ್ತು ಕಾಣಾಗತ್ತೆ ಅದಕ್ಕೆ ತಿನ್ನೋಣ ತಿನ್ಕೊಂತ ಹೋಗೋಣ ಒಂದು ಅನಾಹುತ ಸ್ಯಾಡ್ ನ್ಯೂಸ್ ಗೈಸ್ ಏನಂತಂದರೆ ನಮ್ಮ ಗಾಡಿನ ಪೊಲೀಸವರು ಲಾಕ್ ಮಾಡಿಬಿಟ್ರೆ ನೋ ಪಾರ್ಕಿಂಗ್ನಾಗ ಲಾಕ್ ಮಾಡಿಬಿಟ್ರೆ ಅಂದರೆ ಇಲ್ಲೇ ಟೀ ಕೂಡ ಬರೋ ಗೈಸ್ ಇನ್ನೇನು ಇಲ್ಲಿ ಬರಬೇಕು ಹಿಂದೆ ಬಂದು ಹಾಕ್ಯಂಡು ಹೋಗ್ಬಿಟ್ಟಾನ ಗೈಸ್ ಈಗ ಅಲ್ಲೇ ವರುಣ್ ಅವರು ಅಲ್ಲೇ ಇದ್ದಾರೆ ಈಗ ಕನ್ವಿನ್ಸ್ ಮಾಡಾಕತ್ತಾರೆ ಈಗ ಬೇಡ ಇಲ್ಲಿ ಬಾಡೋದೇನು ಬೇಡ ಅದಕ್ಕೆ ಗೈಸ್ ಈಗ ಹೋಗಿ ನೋಡೋಣ ಏನಾಗುತ್ತೆ ಅನ್ನೋ ಈಗ ಫೈನಲಿ ನಾವು ಬಂದಿರೋದು ಸೀದಾ ಊಟ ಮಾಡೋಕ್ಕೆ ಗೈಸ್ ಇನ್ನೊಂದು ಏನಂತಂದರೆ ಶಾಪಿಂಗ್ ಮಾಡೋದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಶಾಪಿಂಗ್ ಫುಲ್ಲು ಸ್ವಲ್ಪ ಅಂದರೆ ನಮ್ಮದು ಶಾಪಿಂಗ್ ಅಲ್ಲ ಗೈಸ್ ಮನೆಯಾಗ ಏನಾರು ತೊಗೊಂಡು ಹೋಗ್ಬೇಕು ನಮ್ಮ ತಂಗಿರಿಗೆ ಅಕ್ಕರಿಗೆ ನಮ್ಮ ಮಮ್ಮಿರಿಗೆ ಅವು ಎಕ್ಸೆಟ್ರಾ ಶಾಪಿಂಗಿಗೆ ಬ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದೇ ಸೀರಿಯಸ್ ನಿಯರ್ ಬೈ 1.5-2 ತಾಸು ಅದೇ ಆದ ಅದಾದಮೇಲೆ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅದಕ್ಕೋಸ್ಕರ ಪಾಪಡಿ ಸ್ಟೋರಿ ನೋಡ್ರಿ ಹಂಗೆ ಸುಮ್ಮನೆ ಇಡ್ತಾರೆ ಅಂಡ್ ಯಾರನ್ನ ಸಾಂಗ್ ಅದು ನಿನ್ನೆ ಫೋಟೋ ಇವತ್ತಿನ ಕೂಡ ಅಲ್ಲ ಫೋಟೋ ನಿನ್ನೆ ಫೋಟೋ ಜನದ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಐತಿ ಇಲ್ಲಿ ಅಂತ ವೆಜ್ ತಾಲಿ
ಅದಕ್ಕೋಸ್ಕರ ಈಗ ಊಟ ಮಾಡಕ್ಕೆ ಬಂದೀವಿ ಗೈಸ್. ಈಗ ಎಲ್ಲರೂ ವೆಜ್ ತಾಲಿ, ಒಬ್ಬೊಬ್ಬರು ನಾನ್ ವೆಜ್ ನಮ್ಮ ಹೊರೋಣ ಆದಂಥ ಫಿಶ್ ತಾಲಿ ತೊಗೊಳಗತ್ತಾನ. ಊಟ ಮಾಡೋದೈತಿ ಅಂದರೆ ಶಾಪಿಂಗಿಂದ ಮಾಡಿರೋದು ತೋರ್ಸೋಕ್ಕಾಗಲಿಲ್ಲ 1%. ಅದನ್ನು ರೂಮಿಗೆ ಹೋದ್ಮೇಲೆ ಆದಷ್ಟು ತೋರಿಸೋಣ ಅಂತ ಅಂದ್ಕೊಂಡಿವಿ. ನಾಳೆ ಗೈಸ್ ನಮ್ಮದು ಚೆಕ್ಔಟ್ ಬೆಳಗ್ಗೆ ಇರುತ್ತೆ. ನಾಳೆ ರಾತ್ರಿ ನಾವು ಟ್ರೈನ್ ಹತ್ತೋದು, ನಾಡ್ದಲ್ಲಿ ಮುಟ್ಟೋದು. ಅದಕ್ಕೆ ಸ್ವಲ್ಪ ಟಯರ್ಡ್ ಬೇರೆ ಆಗೈತೆ. ಮಳೆನೂ ಸ್ವಲ್ಪ ಚೆನ್ನಾಗಿ ಹೊಡೆಯಾಗತ್ತೆ ಗೈಸ್. ಇವತ್ತು ಹೋಗೋಣ, ಊಟ ಮಾಡೋಣ. ಊಟದಾಗ ಏನೇನು ಇರುತ್ತೆ ನೋಡೋಣ. ಲೆಟ್ಸ್ ಗೋ. ಎಸ್ ಗೈಸ್, ಈಗ ಫೈನಲಿ ನಾವು ವೆಜ್ ತಾಲಿ ಬಂದೈತೆ ಗೈಸ್. ಈಗ ವೆಜ್ ತಾಲಿಯಾಗ ರೈಸು, ಪಲ್ಯ, ಸಾಂಬಾರು ಮತ್ತು ಪಲ್ಯ ಅದು ಇದು ಅನ್ನಿಸ್ತದೆ ಗೈಸ್. ರೋಟಿ, ಹಪ್ಪಳ, ಸ್ಯಾಲೆಡು ಎಲ್ಲ ಐತೆ. ಪ್ರೈಸ್ ಎಷ್ಟಾಯ್ತಲ್ಲ ಇದು ವೆಜ್ ತಾಲಿದ? 180 ಗೈಸ್. 180ಗೆ ಪೂರಾ ವೆಜ್ ತಾಲಿ. ಈಗ ಊಟ ಮಾಡೋಣ. ಎಲ್ಲಿ ಹೋಗ್ತೀವಿ ಅನ್ನೋದು ನಿಮಗೆ ಇನ್ನೊಂದು ಕ್ಯೂರಿಯಾಸಿಟಿ. ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ.